ಹೆಬ್ಬಾಳವರು ದುಡ್ಡು ತಗೊಂಡು ಬಂದಿಲ್ಲ, ಉಪಸ್ಥಿತಿ ಹಾಜರಾಗಿಲ್ಲ ಅಂತ ಹೇಳಿಲ್ಲ. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರು 50 ಕೋಟಿ ರೂಪಾಯಿನ ಕಾಂಗ್ರೆಸ್ನವರು ಆಫರ್ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷ ನಮಗೆ ಎಷ್ಟು ಆಫರ್ ಮಾಡಿದ್ದಾರೆ, ಹಾಗಾದ್ರೆ ಅವರಿಬ್ಬರು ಬಂದಿಲ್ಲ. ಅವ್ರಿಗೆ ಎಷ್ಟು ಆಫರ್ ಮಾಡಿರ್ಬೋದು? 100 ಕೋಟಿ ಆಫರ್ ಮಾಡಿದ್ದಾರೆ. ಈ ರೀತಿ ಹೇಳಿದ್ರಲ್ಲ, ಹೆಬ್ಬಾಳವರು ದುಡ್ಡೇ ತೊಗೊಂಡ್ಬಿಟ್ಟಿದ್ದಾರೆ, ಅದೇ ರೀತಿ ಎಸ್ ಟಿ ಸೋಮಶೇಖರ್ ದುಡ್ಡು ತೊಗೊಂಡ್ಬಿಟ್ಟಿದ್ದಾರೆ ನಾನು ಹೇಳಿಲ್ಲ. ನಮ್ಮ ಕಾಂಗ್ರೆಸ್ BJP ಶಾಸಕರಿಗೆ ಈ ರೀತಿ 50 ಕೋಟಿ ರೂಪಾಯಿನಷ್ಟು ನಮ್ಮ BJP ನಾಯಕರುಗಳು ಕಾಂಗ್ರೆಸ್ನವ್ರಿಗೆ ಆಫರ್ ಮಾಡಿದ್ದಾರೆ ಅಂತ ಹೇಳಿದಾಗ ನಾನು ಅವರಿಬ್ಬರು ಜ್ವಲಂತ ಸಾಕ್ಷಿ. ಇಬ್ಬರು ಕೂಡ BJP ಬಿಟ್ಟು ವಿರುದ್ಧವಾಗಿ ವೋಟ್ ಮಾಡಿದ್ದಾರೆ. ಎಷ್ಟೆಷ್ಟು ಅವ್ರಿಗೆ ಕೊಟ್ಟಿರ್ಬೋದು ಅಂತ ಹೇಳಿಲ್ಲ. ಹೆಬ್ಬಾರ್ ತೊಗೊಂಡೇ ಬಿಟ್ಟಿದ್ದಾರೆ ಅಂತ ನಾನು ಹೇಳಿಲ್ಲ. ಹಂಗಾಗಿ ಕಳ್ಳನ ಮನಸ್ಸು ಹುಳ್ಳು ಅಂತಾರೆ ನನಗೆ ಇದು ಪ್ರಶ್ನೆ. ಅದಕ್ಕೆ ಅವರು ಹೇಳಿರೋದೇನು ಅಂತ ಸರ್, ಈಶ್ವರಪ್ಪನವರಿಗೆ ರಾಜೀನಾಮೆ ಕೊಡೋ ಪರಿಸ್ಥಿತಿ ಏನಕ್ಕೆ ಬಂತು ಅಂತೇಳಿ ನಾಡಿನ ಜನತೆಗೆ ಗೊತ್ತಿದೆ. ನಾಡಿನ ಜನತೆಗೆ ಅದು ಗೊತ್ತಿದೆ. ಈಶ್ವರಪ್ಪ ನಿಷ್ಕಳಂಕ, ಯಾವುದೇ ಸಮಸ್ಯೆ ಇಲ್ಲದೇ ಅವರು ಕ್ಲೀನ್ ಚಿಟ್ ತೊಗೊಂಡ್ಬಂದಿದ್ದಾರೆ, ಅದು ರಾಜ್ಯ ಜನಕ್ಕೆ ಗೊತ್ತಿದೆ. ನಾನು ಹೆಬ್ಬಾಳವರು ದುಡ್ಡು ತೊಗೊಂಡು ಬಂದಿಲ್ಲ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಹಾಜರಾಗಿಲ್ಲ ಅಂತ ಹೇಳಿಲ್ಲ. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರು 50 ಕೋಟಿ ರೂಪಾಯಿನ ಕಾಂಗ್ರೆಸ್ನವರು ಆಫರ್ ಮಾಡಿದ್ದಾರೆ. ಭಾರತೀಯ ಜನತಾ ಪಕ್ಷ ನಮಗೆ ಎಷ್ಟು ಆಫರ್ ಮಾಡಿದ್ದಾರೆ, ಹಾಗಾದ್ರೆ ಅವರಿಬ್ಬರು ಬಂದಿಲ್ಲ. ಅವ್ರಿಗೆ ಎಷ್ಟು ಆಫರ್ ಮಾಡಿರ್ಬೋದು? 100 ಕೋಟಿ ಆಫರ್ ಮಾಡಿದ್ದಾರೆ. ಈ ರೀತಿ ಹೇಳಿದ್ರಲ್ಲ, ಹೆಬ್ಬಾಳವರು ದುಡ್ಡೇ ತೊಗೊಂಡ್ಬಿಟ್ಟಿದ್ದಾರೆ, ಅದೇ ರೀತಿ ಎಸ್ ಟಿ ಸೋಮಶೇಖರ್ ದುಡ್ಡು ತೊಗೊಂಡ್ಬಿಟ್ಟಿದ್ದಾರೆ ನಾನು ಹೇಳಿಲ್ಲ. ನಮ್ಮ ಕಾಂಗ್ರೆಸ್ BJP ಶಾಸಕರಿಗೆ ಈ ರೀತಿ 50 ಕೋಟಿ ರೂಪಾಯಿನಷ್ಟು ನಮ್ಮ BJP ನಾಯಕರುಗಳು ಕಾಂಗ್ರೆಸ್ನವ್ರಿಗೆ ಆಫರ್ ಮಾಡಿದ್ದಾರೆ ಅಂತ ಹೇಳಿದಾಗ ನಾನು ಅವರಿಬ್ಬರು ಜ್ವಲಂತ ಸಾಕ್ಷಿ. ಇಬ್ಬರು ಕೂಡ BJP ಬಿಟ್ಟು ವಿರುದ್ಧವಾಗಿ ವೋಟ್ ಮಾಡಿದ್ದಾರೆ. ಎಷ್ಟೆಷ್ಟು ಅವ್ರಿಗೆ ಕೊಟ್ಟಿರ್ಬೋದು ಅಂತ ಹೇಳಿಲ್ಲ. ಹೆಬ್ಬಾರ್ ತೊಗೊಂಡೇ ಬಿಟ್ಟಿದ್ದಾರೆ ಅಂತ ನಾನು ಹೇಳಿಲ್ಲ. ಹಂಗಾಗಿ ಕಳ್ಳನ ಮನಸ್ಸು ಹುಳ್ಳು ಅಂತಾರೆ ನನಗೆ ಇದು ಪ್ರಶ್ನೆ. ಅದಕ್ಕೆ ಅವರು ಹೇಳಿರೋದೇನು ಅಂತ ಸರ್, ಈಶ್ವರಪ್ಪನವರಿಗೆ ರಾಜೀನಾಮೆ ಕೊಡೋ ಪರಿಸ್ಥಿತಿ ಏನಕ್ಕೆ ಬಂತು ಅಂತೇಳಿ ನಾಡಿನ ಜನತೆಗೆ ಗೊತ್ತಿದೆ. ನಾಡಿನ ಜನತೆಗೆ ಅದು ಗೊತ್ತಿದೆ. ಈಶ್ವರಪ್ಪ ನಿಷ್ಕಳಂಕ, ಯಾವುದೇ ಸಮಸ್ಯೆ ಇಲ್ಲದೇ ಅವರು ಕ್ಲೀನ್ ಚಿಟ್ ತೊಗೊಂಡ್ಬಂದಿದ್ದಾರೆ, ಅದು ರಾಜ್ಯ ಜನಕ್ಕೆ ಗೊತ್ತಿದೆ.